ಸಾಮಾಜಿಕ ಜಾಲತಾಣದ ನನ್ನೆಲ್ಲ ಗೆಳೆಯರಿಗೆ ನಮಸ್ಕಾರಗಳು. ಚಾತ್ರಿಯ ಅಭಿನವ ಪಂಪ ಮಹಾಕವಿ ಪರಮದೇವ ವಿರಚಿತ ಶ್ರೀ ತುರಂಗ ಭಾರತ. ಈ ಮಹಾನ್ ಗ್ರಂಥದ 5 ಸಂಪುಟಗಳನ್ನ ಸಂಪಾದನೆ ಮತ್ತು ಭಾವಾನುವಾದ ಮಾಡಿದವರು ಸಾಹಿತ್ಯ ವಿದ್ಯಾರತ್ನ ಕೂಡಲಿ ಜಗನ್ನಾಥ ಶಾಸ್ತ್ರಿಗಳು. ಈ 5 ಸಂಪುಟಗಳ ಮಹಾನ್ ಕಾವ್ಯವನ್ನ ಪ್ರಕಟ ಮಾಡಿದವರು ಅಗ್ನಿ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಬೆಂಗಳೂರು. ಈ ಟ್ರಸ್ಟಿನ ಗೌರವ ಅಧ್ಯಕ್ಷರು ವಿದ್ವಾನ್ ಗಜಾನನ ಜೋಶಿ ಗೋಕರ್ಣ, ಅವರು ಹಾಲಿವಾಸ ಅಮೆರಿಕ. ಈ 5 ಸಂಪುಟಗಳ ಮಹಾನ್ ಗ್ರಂಥವನ್ನ ನನಗೆ ಉಡುಗೊರೆಯಾಗಿ ನೀಡಿದವರು ಕವಿ ಪರಮದೇವರ 6ನೇ ವಂಶಸ್ಥರಾದ ಉಳ್ಳೂರಿನ ಪರಮದೇವ ಕವಿಯ ಮೇರುಕೃತಿ. ಈ ಹೆಸರು ಕವಿ ತನ್ನ ಕಾವ್ಯಕ್ಕೆ ಇಟ್ಟ ಹೆಸರಲ್ಲ. ಈ ಕಾವ್ಯ ತುರಂಗ ಲಯದಲ್ಲಿದ್ದು ಆ ಲಯ ಆಗಿನ ಜನರಿಗೆ ಹೆಚ್ಚು ಮೆಚ್ಚುಗೆಯಾಗಿದ್ದರಿಂದ ಜನರು ಈ ಕಾವ್ಯವನ್ನು ತುರಂಗ ಭಾರತ ಎಂದು ಕರೆದರು. ಪ್ರಾಯಶಃ ಈ ಹೆಸರು ಇತ್ತೀಚಿನದೊಂದು ಎಂದು ಕಾಣುತ್ತದೆ. ಕಾರಣವೇನೆಂದರೆ ಶ್ರೀ ಯುವ ಸಂವತ್ಸರದಲ್ಲಿ ತಿಮ್ಮಯ್ಯನ ಪುತ್ರ ಸುಬ್ಬಣ್ಣ ಎಂಬುವವನು ಮಾಡಿರುವ ಓಲೆ ಪ್ರತಿಯಲ್ಲಿ ಒಂದು ಕಡೆ ತುರಂಗ ವೃತ್ತದ ಭಾರತ ಪುಸ್ತಕ ಎಂದು, ಮತ್ತೊಂದು ಕಡೆ ಸಂಕ್ಷೇಪದ ಜಯಮುನಿ ವೃತ್ತದ ಪುಸ್ತಕ ಎಂದು ಈ ಕಾವ್ಯವನ್ನು ಕರೆದಿದ್ದಾನೆ. ಇದರಿಂದ ಈ ಪ್ರತಿಯನ್ನು ಬರೆದ ಕಾಲಕ್ಕೆ ಈ ಕಾವ್ಯಕ್ಕೆ ತುರಂಗ ಭಾರತ ಎಂಬ ಹೆಸರು ಇದ್ದಂತೆ ಕಾಣುವುದಿಲ್ಲ. ಈ ಕಾವ್ಯ ಮೊಟ್ಟ ಮೊದಲು ಕ್ರಿಸ್ತಶಕ 1890ರಲ್ಲಿ ಅಚ್ಚಾದಾಗ ಪ್ರಕಾಶಕರು ಜನಪ್ರಿಯವಾಗಿದ್ದ ತುರಂಗ ಭಾರತ ಎಂಬ ಹೆಸರನ್ನೇ ಈ ಕಾವ್ಯಕ್ಕೆ ಇಟ್ಟು ಪ್ರಕಟಿಸಿದ್ದಾರೆ. ಪರಮದೇವನಿಗೆ ರಾಮಾಯಣ, ಮಹಾಭಾರತ, ಪುರಾಣ ಮುಂತಾದವುಗಳ ಪರಿಚಯ ಚೆನ್ನಾಗೇ ಇತ್ತು. ಆದರೆ ಇವರ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರಿದ ಮಹಾಕಾವ್ಯ ಮಹಾಭಾರತ. ಈ ಪ್ರಭಾವದ ಪರಿಣಾಮವಾಗಿಯೇ ಒಂದು ಬಾರಿ ಮುಕುಂದನಂ ನೆನೆದು ಭಾರತದೊಳಂದು ಪದನಂ 1 ಪದನುಮಂ ಚರಣ ಒಂದರೊಳಗರ್ಧ ಮನ್ನಾದರೂ ಒಂದಕ್ಷರವ ಪೇಳ್ದರಿಗೆ ಹೇಳ್ದರಿಗೆ ಹಿಂದೆ ಮಾಡಿದ ಘೋರ ದುರಿತಾದ್ರಿ ಕೋಟಿಗಳು ಬೆಂದು ಹೋಹವು ಎಂದು ಹೇಳಿದ್ದಾರೆ. ತುರಂಗ ಭಾರತದಲ್ಲಿ ಕಥಾವಸ್ತುವಿನ ದೃಷ್ಟಿಯಿಂದ 17 ಪರ್ವಗಳಿವೆ. ನಾಂದಿ ಪದ್ಯಗಳ ಸಂಧಿಯನ್ನು 1 ಪರ್ವ ಎಂದು ಗಣಿಸಿದಾಗ ಮಾತ್ರ ಈ ಕಾವ್ಯದಲ್ಲಿ 18 ಪರ್ವಗಳಾಗುತ್ತದೆ. ಈ 17 ಪರ್ವಗಳಲ್ಲಿ ಕವಿ ವ್ಯಾಸ ಮಹಾಭಾರತದ ಎಲ್ಲ ಘಟನೆಗಳನ್ನು ಹೇಳುತ್ತಾರೆ. ಅಲ್ಲದೆ ತಾನು ಕೇಳಿದ್ದ ಅನೇಕ ಪ್ರಸಂಗಗಳನ್ನು ಹೊಸದಾಗಿ ಸೇರಿಸಿದ್ದಾರೆ. ಈ ಕಾವ್ಯದಲ್ಲಿ 18 ಪರ್ವಗಳ ಕಥೆಯನ್ನು ಹೇಳುವುದು ಕವಿಯ ಮುಖ್ಯ ಗುರಿಯೇ ಹೊರತು ಪರ್ವಗಳ ಸಂಖ್ಯೆಯನ್ನು ಪರಿಗಣಿಸುವುದಾಗಲಿ ಪರ್ವಗಳ ವಿಭಜನೆಯನ್ನು ಗಮನಿಸುವುದಾಗಲಿ ಅಲ್ಲ. ಆದ್ದರಿಂದ ಕೊನೆಯ ಅಷ್ಟದಜ ಪರ್ವದೊಳಗಣ ಸಾರಗಳನ್ನು ವಿಶಿಷ್ಟ ಪರಮಣ್ಣ ಕವಿ ಬರೆದ ಎಂದು ಹೇಳುತ್ತಾರೆ. ಪರಮದೇವರಲ್ಲಿದ್ದ ಕೌಶಲಗಳಲ್ಲಿ ಸನ್ನಿವೇಶ ಚಿತ್ರಣವು ಒಂದು. ಅವರಿಗೆ 70 ವರ್ಷವಾಗಿದ್ದಾಗ ಮರಾಠೆಯ ಸೈನ್ಯ ಪರಶುರಾಮ ಬಾವುರ ನಾಯಕತ್ವದಲ್ಲಿ ಕ್ರಿಸ್ತಶಕ 1790ರಲ್ಲಿ ಇಕ್ಕೇರಿ ಪ್ರಾಂತ್ಯವನ್ನು ಲೂಟಿ ಮಾಡಿ ಜನರನ್ನು ಬಹಳಷ್ಟು ಸಂಕಷ್ಟಕ್ಕೀಡು ಮಾಡುತ್ತದೆ. ಆಗಿನ ಸನ್ನಿವೇಶವನ್ನು ಕವಿ ತನ್ನ ಕೀರ್ತನೆಗಳಲ್ಲಿ ಚೆನ್ನಾಗಿ ಚಿತ್ರಿಸಿದ್ದಾರೆ. ಪರಮದೇವ ಕವಿಯ ಕಾಲವನ್ನು ನಿರ್ಧರಿಸಲು ಈ ಕೀರ್ತನೆಗಳು ಬಹಳ ಸಹಾಯಕವಾಗಿದೆ. ಕವಿ ಪರಮದೇವ ಉತ್ತಮ ಸಂಗ್ರಹಕಾರ. ಇವರು ಕೆಲವು ಪುರಂದರದಾಸರ, ಕನಕದಾಸರ, ಚಿದಾನಂದಾವಧೂತರ, ವಿಮಲಾನಂದ ದಾಸರ ಹಾಡುಗಳನ್ನು ಸಂಗ್ರಹಿಸಿ ಬರೆದಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಅರಸು ಮುದ್ದು ವಿಠಲ ಎಂಬ ಅಂಕಿತದಿಂದ ಕೊನೆಗೊಳ್ಳುವ ದ್ರೌಪದಿ ವಸ್ತ್ರಾಭರಣ ಎಂಬ 51 ಪದ್ಯಗಳ ಚಿಕ್ಕ ಕಾವ್ಯವನ್ನು ಸಂಗ್ರಹಿಸಿ ಪ್ರಾಚೀನ ಸಂಹಿತೆ ಮತ್ತು ಕಾವ್ಯಗಳನ್ನು ಓಲೆಗರಿಯ ಮೇಲೆ ಪ್ರತಿ ಮಾಡಿ ಇಟ್ಟಿದ್ದಾರೆ. ಇವುಗಳಲ್ಲಿ ಶಂಕರರ ಸಂಹಿತೆ, ನಿತ್ಯಾತ್ಮ ಶುಕ ಯೋಗಿಯ ಭಾಗವತ, ಬೊಬ್ಬೂರು ರಂಗನ ಅಂಬಿಕಾ ವಿಜಯ ಮುಂತಾದವುಗಳನ್ನು ಇಂದಿಗೂ ನಾವು ನೋಡಬಹುದು. ಪರಮದೇವ ಒಬ್ಬ ಪವಾಡ ಪುರುಷನಾಗಿದ್ದ ಎಂದು ಹೇಳಲಾಗದಿದ್ದರೂ ಒಬ್ಬ ಮಹಿಮಾ ಪುರುಷರಾಗಿದ್ದರು
ಅಥವಾ ಮಹಿಮಾ ಪುರುಷ ಎಂಬ ಗೌರವಕ್ಕೆ ಪಾತ್ರರಾಗಿದ್ದರು ಎಂಬುದು ಅವರ ಬಗೆಗೆ ಈ ಸುತ್ತಲಿನ ಜನ ಅಭಿಮಾನದಿಂದ ಹೇಳುವ ಅನೇಕ ಕಥೆಗಳಿಂದ ತಿಳಿದು ಬರುತ್ತದೆ. ಈ ಕಥೆಗಳು ದಂತಕಥೆಗಳೆಂದು ಯಾರೂ ಭಾವಿಸುವುದಿಲ್ಲ, ಸತ್ಯ ಘಟನೆಗಳೆಂದೇ ನಂಬುತ್ತಾರೆ. ಈ ಕಥೆಗಳಲ್ಲಿ ಕೆಲವನ್ನು ಇಲ್ಲಿ ಬರೆಯಲಾಗಿದೆ. ವರಕವಿ. ಬಾಲಕ ಪರಮಣ್ಣರಿಗೆ 5-6 ವರ್ಷಗಳಾಗಿದ್ದರೂ ಮಾತೇ ಬರುತ್ತಿರಲಿಲ್ಲ. ಮಗನನ್ನು ಪಡೆಯಲು ತಂದೆ ತಾಯಿಗಳಿಬ್ಬರು ತಪಸ್ಸು ಮಾಡಿ ಶ್ರೀ ಮೂಕಾಂಬಿಕೆ ಅನುಗ್ರಹವನ್ನು ಸಂಪಾದಿಸಿದ್ದರು. ತಂದೆ ತಾಯಿ ಶ್ರೀ ಮತ್ತೆ ಮೂಕಾಂಬಿಕೆಯನ್ನು ಮೊರೆ ಹೊಕ್ಕರು. ಒಂದು ದಿನ ದಂಪತಿಗಳಿಬ್ಬರು ಸ್ವಪ್ನದಲ್ಲಿ ದೃಶ್ಯವನ್ನು ಕಂಡರು. ಲಕ್ಷ್ಮೀನಾರಾಯಣ ದೇವಾಲಯದ ಗರ್ಭಗುಡಿ, ಪರಮಯ್ಯ ಗರ್ಭಗುಡಿಯಲ್ಲಿದ್ದಾರೆ. ಮೂಕಾಂಬಿಕೆ ಬಂದು ಆ ಬಾಲಕನನ್ನು ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಅವನ ನಾಲಿಗೆಯ ಮೇಲೆ ಏನನ್ನೂ ಬರೆದು ಕಣ್ಮರೆಯಾದಳು. ದಿನದಂತೆ ಮಾರನೇ ದಿನವೂ ದೇವಾಲಯಕ್ಕೆ ಪರಮಯ್ಯನನ್ನು ಶಂಕರಯ್ಯ ಕರೆದೊಯ್ದರು. ಪ್ರತಿದಿನ ಪೂಜಾ ಕಾರ್ಯ ನಡೆಯುತ್ತಿದ್ದಾಗ ಮೂಕನಂತೆ ಇರುತ್ತಿದ್ದ ಪರಮಣ್ಣ ಆ ದಿನ ಧ್ಯಾನ ಶ್ಲೋಕಗಳನ್ನು ಸ್ಪಷ್ಟವಾಗಿ ಹೇಳುತ್ತಿದ್ದನು. ಇದನ್ನು ಕೇಳಿದ ಶಂಕರಯ್ಯ ತಾವು ಕಂಡ ಸ್ವಪ್ನ ಸತ್ಯವಾಯಿತೆಂದು ಸಂತೋಷಪಟ್ಟರು. ಈ ವಿಷಯವನ್ನು ತಂದೆ ಆಗಾಗ್ಗೆ ಪರಮಣ್ಣನೆದುರು ಹೇಳಿ, ನೀನು ವರಪುತ್ರ, ವರ ಕವಿಯಾಗುತ್ತೀಯಾ ಎಂದು ಹೇಳುತ್ತಿದ್ದ.